ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯನ ನಿರ್ಲಕ್ಷ್ಯಕ್ಕೆ ಕೈ ಕಳೆದುಕೊಂಡ ಬಾಲಕ ಕ್ರಮಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಶಸ್ತ್ರಚಿಕಿತ್ಸೆಯಲ್ಲಿ ದೋಷಪೂರಿತವಾಗಿ ಬಾಲಕನ ಕೈ ಕತ್ತರಿಸಿದ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಡಿಎಸ್ ಡಾಕ್ಟರ್ ಸುರೇಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬುಧವಾರ ಮಧ್ಯಾಹ್ನ 3:30 ಸಮಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಒಕ್ಕೂಟದ ಪದಾಧಿಕಾರಿಗಳು ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿ ಡಾಕ್ಟರ್ ಸುರೇಶ್ ಕುಮಾರ್ ಅವರ ನಿರ್ಲಕ್ಷ್ಯದಿಂದ ಬಾಲಕನು ಕೈ ಕಳೆದುಕೊಂಡಿದ್ದು, ಬಾಲಕನಿಗೆ 1 ಕೋಟಿ ರು ಪರಿಹಾರ ನೀಡಬೇಕು, ಡಾಕ್ಟರ್ ಸುರೇಶ್ ಕುಮಾರ್ ರವರನ್ನು ಕೆಲಸದಿಂದ ವಜಾಗೊಳಿಸಿ ಆತನ ಸಹಚರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅನ್ಯಾಯಕ್ಕೆ ಒಳಗಾದ ಬಾಲಕ ಜಗದೀಶ್ ವಿದ್ಯಾಭ್ಯಾಸದ ಖರ್ಚನ್ನು ಭರಿಸಬೇಕೆಂದು ಸಂಘಟನೆಯ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಇವತ್ತೇನು ಕೆಜಿಎಫ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವಂಥ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಮಾಡಿರುವಂಥ ಒಂದು ಆಪರೇಷನ್ ವೈಫಲ್ಯತೆಯಿಂದ ಇವತ್ತು ಕೆಜಿಎಫ್ ತಾಲೂಕಿನ ಅನಂತರಾಮಪುರ ಪಾರಂಡಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಅನಂತರಾಮಪುರದಲ್ಲಿರುವಂಥ ಒಬ್ಬ ಬಾಲಕನ ಜೀವನವನ್ನು ನಾಶ ಮಾಡಿದ್ದಾರೆ. ನೀವು ನೋಡ್ಬೋದು, ಅವನ ಕೈ ಸಂಪೂರ್ಣವಾಗಿ ಇವತ್ತು ತೆಗೆದಾಕಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಆಪರೇಷನ್ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಎಡವಟ್ಟು ಏನಿದೆ, ವೈಫಲ್ಯ ಏನಿದೆ, ಅದರಿಂದ ಇವತ್ತು ಅವನ ಜೀವನ ಅಂಧಕಾರಕ್ಕೆ ಹೋಗಿದೆ. ಅವನ ಉಜ್ವಲ ಭವಿಷ್ಯವನ್ನು ಡಾಕ್ಟರ್ ಸುರೇಶ್ ಕುಮಾರ್ ಅವರು ನಾಶ ಮಾಡಿದ್ದಾರೆ. ಆದ ಕಾರಣ ಇವತ್ತು ಅವನಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೆಜಿಎಫ್ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಾಂತರ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ನ್ಯಾಯವನ್ನು ಒದಗಿಸುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಚೈತ್ರ ನಮ್ಮೂರಾಗ ಅನಂತರಾಮಪುರ. ಅವನು ಶುಕ್ರವಾರ ಕಲ್ಲು ಬಿದ್ದಿರೋ ಸರ್ ಕೈ ಮೇಲೆ. ಶುಕ್ರವಾರ ಕಲ್ಲಿಗೆ ಬಿದ್ದಿದ ತಕ್ಷಣ ನಾವು ಹಾಸ್ಪಿಟ್ಲ್ಗೆ ಎತ್ಕೊಬಂದ್ವಿ ಸರ್. ಎತ್ಕೊಬಂದಿದ ತಕ್ಷಣ ಅವನು ಎಕ್ಸ್ಟ್ರಾ ಒಂದು ತೆಗೆದ್ಬಿಟ್ಟು ಅವ್ರ ಸಾರು ಎಕ್ಸ್ಟ್ರಾ ಒಂದು ತೆಗೆದ್ಬಿಟ್ಟು ಅವರಮ್ಮ ಮೂಲೆ ಮಾತ್ರ ಮುದ್ದೈತೆ, ನಾವು ಆಪ್ರೇಷನ್ ಮಾಡ್ಕೊಂಡು ಕಲಿಸ್ತೀವಮ್ಮ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸರ್. ನಾವು ಇಟ್ಕೊಂಡು ಸರ್ ಈ ದೊಡ್ಡ ಪ್ರಾಬ್ಲಮ್ ಏನಿದೆ ಅದ್ರ ಹೇಳಿ ಸರ್, ನಾವು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಇಲ್ಲಮ್ಮ ಏನು ಪ್ರಾಬ್ಲಮ್ ಇಲ್ಲ ನಾವು ಮಾಡ್ತೀವಿ ಅಂತ 30,000 ರೂಪಾಯಿ ಕಟ್ಟಿ ನಾವೆಲ್ಲ ಸಾಮಾನು ತೊಗೊಬರ್ಬೇಕು, 30,000 ಕಟ್ಟಿ ನಾವು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿ ಸರ್. ಆಮೇಲೆ 7ನೇ ತಾರೀಕು ನಾವು 30,000 ರೂಪಾಯಿ ಕಟ್ಟಿಬಿಟ್ಟು ಸೋಮವಾರ 30,000 ಕಟ್ಟಿದ ಮೇಲೆ 2 ದಿನ ಆಪ್ರೇಷನ್ ಮಾಡಿಲ್ಲ ಸರ್. ಅವರು 2 ದಿನ ಆಪ್ರೇಷನ್ ಮಾಡಿದ್ರೆ 3ನೇ ದಿನ ಸೋಮವಾರ ಆಪ್ರೇಷನ್ ಮಾಡಿಬಿಟ್ಟು ತಿರ್ಗಾ ಮಂಗಳವಾರ ಹಂಗೆ ಕೈಯೆಲ್ಲ ಕಪ್ಪಗಾಗೋಯ್ತು ಸರ್. ಕೈಯೆಲ್ಲ ಕಪ್ಪಾದ್ಮೇಲೆ SNR ಕರ್ಕೊಂಡು ನಮ್ಮ ಯಜಮಾನ್ರು ಕೂಡ ಹೇಳ್ದಿರ SNR ಕಳ್ಸಿಬಿಟ್ಟು ಸರ್. ಅವರು SNRಗೆ ಹೋದರೆ ಎಲ್ಲ ಅಲ್ಲೇ ಎಡವಟ್ಟು ಆಗೈತಮ್ಮ ಕೈಯೆಲ್ಲ. ಇಲ್ಲಿಗೆ ಬಂದು ಇವಾಗ ನಾವು ಆಪ್ರೇಷನ್ ಮಾಡಿ ನೋಡ್ತೀವಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಚೆನ್ನಾಗಾಗುತ್ತೆ, ಇಲ್ಲಾಂದ್ರೆ ನಮ್ಮ ಕೈಯಲ್ಲಿ ಏನು ಇಲ್ಲಮ್ಮ ಅಂತ 10 ದಿನ ಅಡ್ಮಿಟ್ ಮಾಡ್ಕೊತೀವಿ ನಾವು ಅಂತ ಹೇಳಿದ್ರು ಸರ್. ನಮ್ಮ ಯಜಮಾನ್ರು ನೋಡ್ಬಿಟ್ಟು ಆಪ್ರೇಷನ್ ಆದಮೇಲೆ ಮತ್ತೆ ಇನ್ನೂ ಕೈ ಜಾಸ್ತಿ ಬ್ಲಾಕ್ ಆಗಿದೆ ಸರ್. ನೋಡ್ಬಿಟ್ಟು ಇಲ್ಲ ಇದಾಗಲ್ಲ ಅಂತ ಜನರಲ್ಲಿ ವಿಚಾರಿಸೋದಕ್ಕೆ ಅವರೇ ಜೈನ್ ಹಾಸ್ಪಿಟ್ಲ್ಗೆ ಹೋಗಿ ಹ್ಯಾಂಡ್ ಸರ್ಜರಿ ಇದ್ದಾರೆ, ಅಲ್ಲಿಗೆ ಹೋದ್ರೆ ನಿಮ್ಗೆ ನ್ಯಾಯ ಆಗುತ್ತೆ ಅಂತ ಅಲ್ಲಿಗೆ ಹೋಗಿದ್ದಕ್ಕೆ ಅವ್ರು ನೋಡ್ಬಿಟ್ಟು ಇಮ್ಮಿಡಿಯೇಟ್ ಕೈ ತೆಗ್ದು ಅಲ್ಲಿ ಕೈ ತೆಗ್ದ್ಮೇಲೆ ಇದಕ್ಕೆಲ್ಲ ಕಾರಣ ಇವರೇ ಸರ್. ಫಸ್ಟ್ ಇವ್ರು ಮಾಡಿದ್ದಕ್ಕೆ ನನ್ನ ಮಗನ ಕೈ ಹೋಗಿರೋ ಸರ್. ನಮ್ದು ಅನಂತರಾಮಪುರ. ಹುಡುಗ ಕೈ ಶುಕ್ರವಾರ ಏಟಾಗಿರೋದು. ನಾನು ಬೆಂಗಳೂರಲ್ಲಿದ್ದೆ. ಅವಾಗ ನನಗೆ ಫೋನ್ ಮಾತ್ರ ಮಾಡಿದ್ರು. ನಾನು ನಮ್ಮ ಇಬ್ಬರು ಹುಡುಗರಿಗೆ ಹೇಳಿದೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಇಮ್ಮಿಡಿಯೇಟ್ ಅಂತ. ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಶುಕ್ರವಾರ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾನು ಅಲ್ಲಿಂದ ಫೋನ್ ಮಾಡಿ ಏನಿದ್ರು ಅಂದರೆ ಏನೂ ಇಲ್ಲ, ಒಂದು ಸಿಮೆಂಟ್ ಕಟ್ಟಾಗಿದ್ದಾರೆ, ಅವನಿಗೆ ಮೂಳೆ ಕಟ್ಟಾಗಿದ್ದಾರೆ, ಅದು ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸರ್ ನಾನು ನೈಟ್ ಬಂದೆ. ಅವತ್ತು ನೈಟ್ ಬಂದ್ಬಿಟ್ಟು ಕ್ಲಿನಿಕಲ್ಲಿದ್ದರು ಸರ್ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ವಾರ್ಡಲ್ಲಿ. ಸರ್ ಅವ್ರು ಸಿಕ್ಕಲ್ಲ, 10 ಗಂಟೆವರೆಗೆ ಕ್ಲಿನಿಕಲ್ಲಿ ಇರ್ತಾರೆ ಅಂತ. ನಾನು ಇಮಿಡಿಯೇಟ್ ಹೋದೆ ಮಾತಾಡೋಣ ಅಂತ. ಹೋದ ತಕ್ಷಣ ಎಲ್ಲ ಯಾರಪ್ಪ ಅಂದ್ರೆ ಸರ್ ನಮ್ಮ ಅದೇ ಪೇಷಂಟ್ ಜಗದೀಶ್ ಬಂದಿದ್ದಾರಲ್ಲ ಕೈ ಮುಟ್ಟಿ, ಸ್ವಲ್ಪ ಮಾತಾಡಬೇಕು. ಇಲ್ಲ ಹೋಗಪ್ಪ, ಇಲ್ಲಿ ಬರಬಾರ್ದು, ಏನಕ್ಕೆ ಬರ್ತಿಲ್ಲ, ನಡಿ ನಾನು ಬರ್ತೀನಿ ವಾರ್ಡಿಗೆ ಅಂತ. ಸರಿ 11 ಗಂಟೆವರೆಗೂ ವೆಯ್ಟ್ ಮಾಡಿದೆ ಸರ್ ವಾರ್ಡಲ್ಲಿ. 11 ಗಂಟೆವರೆಗೆ ವೆಯ್ಟ್ ಮಾಡೋರು ಬಂದರು. ಅಲ್ಲಿ ಸರ್ ಏನು ಸರ್ ನೋಡಪ್ಪ ಇಲ್ಲಿ ಏನು ಮಾತಾಡಬೇಡ, ನಮ್ಮ ಹುಡುಗನೆಲ್ಲ ಬರ್ತಾನೆ, ಅದೇನೋ ಸಾಮಾನು ಬೇಕು ಆ ಸಾಮಾನು ದುಡ್ಡು ಕೊಟ್ಬಿಡು, ನಾನು ಆಪ್ರೇಷನ್ ಮಾಡಿ ಹೋಗ್ಬಿಟ್ಟು ಸರ್. 1 ನಿಮಿಷನ ನನ್ನ ಹತ್ರ ಮಾತಾಡಲ್ಲ ಆಪ್ರೇಷನ್ ಮಾಡೋರು. ಸರಿ ಅಂತ ಶನಿವಾರ ಇನ್ನೊಬ್ಬ ಹುಡುಗರು ಬಂದರು. ಇನ್ನೊಬ್ಬ ಹುಡುಗ ಅವರು ಆಕ್ಸಿಡೆಂಟ್ ಮಾಡಿದ್ರು ಸರ್. 30,000 ಕೇಳ್ತಾಯಿದ್ದಾರೆ ಸರ್. ಸಾಮಾನು ಬೇಕು ತರಿಸ್ಬೇಕಂತ. ಫೋನ್ಪೇಯಲ್ಲಿ ಹಾಕಿದ್ರೆ ಸರ್, ಫೋನ್ಪೇಯಲ್ಲಿ ಬೇಡ ನಮಗೆ, ಕ್ಯಾಶೇ ಕೊಡ್ಬೇಕು. ಕ್ಯಾಶ್ ಕೊಡುವಾಗ ಫೋನು ನಿಂಗೆ ಹಾಕೋಬಾರ್ದು ಅಂತ ಹೇಳಿದ್ರು. ಫೋನ್ ಇನ್ನು ಹಾಕೋಬಾರ್ದು, ಕೆಳಗಡೆ ಜೋಬಿಯಲ್ಲಿ ಹಾಕೋಬೇಕು. ಸರಿ ನಾನು ಸೀಕಡೆ ಎತ್ಕೊಂಡು ಕೊಟ್ಟೆ, ರೂಮಲ್ಲಿ ಅವ್ರು ತಗೊಂಡ್ರು ಇಟ್ಕೊಂಡ್ರು. ಸರ್ ಆಪ್ರೇಷನ್ ಯಾವಾಗ ಸರ್ ಅಂತ ಸೋಮವಾರ ಮಾಡ್ತೀವಪ್ಪ. ಸರ್ ಸೋಮವಾರ ಮಾಡಿ ಹೆಂಗೆ ಸರ್, ಏನನ್ನ ಪ್ರಾಬ್ಲಮ್ ನೋಡಿ, ಏನನ್ನ ಪ್ರಾಬ್ಲಮ್ ಆಗುತ್ತಾ, ಪ್ರಾಬ್ಲಮ್ ಇಲ್ವ ಅಂತ. ನೋಡಪ್ಪ ಮಗುದಂತ ನಾವೇನು ಪ್ರಾಬ್ಲಮ್ ಮಾಡಲ್ಲ, ನಂಗೆ ಗೊತ್ತಿಲ್ಲ, ನಾನು ಆಪ್ರೇಷನ್ ಮಾಡಿ ಸೋಮವಾರ ಬಂದರೆ ಸರ್ ಮತ್ತೆ ಆಪ್ರೇಷನ್ ಕರ್ಕೊಂಡು 10 ಗಂಟೆ ಕರ್ಕೊಂಡು ಹೋಗ್ಬಿಟ್ಟು. ನಿಮ್ಮದು ಬೇಡಿಕೆ ಏನಣ್ಣ? ಸರ್ ನಮ್ಮ ಬೇಡಿಕೆ ಏನಿಲ್ಲ ಸರ್,
ನಮ್ಮ ಮಗುಗೆ ಅನ್ಯಾಯ ಆಗ್ದಿರ ಬೇರೆಯವ್ರಿಗೆ ಯಾರು ಆಗ್ಬಾರ್ದು. ಬೇರೆ ಅದೊಂದು ನಾವು ನ್ಯಾಯ ಬೇಕು ನಮಗೆ. ಅವ್ರನ್ನ ಇದು ಮಾಡ್ಬೇಕು, ಅವ್ರನ್ನ ಇಲ್ಲಿಂದ ತೆಗಿಬೇಕು ಅವ್ರನ್ನ ಡಾಕ್ಟ್ರನ್ನ. ಯಾಕಂದರೆ ಜಾಸ್ತಿ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಕೋಲಾರಲ್ಲೇ ನಮ್ಗೆ ಹೇಳೋರು ಅನ್ಯಾಯ ಆಗಿದೆ ಅಂತ 2-3 ಹೇಳೋರು. ಅವ್ರನ್ನ ಇಲ್ಲಿಂದ ಫಸ್ಟ್ ಸಸ್ಪೆಂಡ್ ಮಾಡ್ಬೇಕು ಸರ್. ಮತ್ತೆ ಅವ್ನ ನ್ಯಾಯ ಬೇಕು. ನಮ್ಮ ಸಂಘದವ್ರು ಏನು ಹೇಳಿದ್ರೆ ನಾವು ಅದಕ್ಕೆ ಬದಲಾಗ